ಹಲೋ, ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಈ ವ್ಲಾಗ್ನ ಓಪನ್ ಮಾಡ್ತಾಯಿದ್ದೀನಿ. ಬನ್ನಿ, ನಿಮ್ಮೆಲ್ಲರಿಗೂ ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಸಮಸ್ತ ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನಾನು ಬೆಳಗ್ಗೆನೇ ಎದ್ದು ಆಲ್ಮೋಸ್ಟ್ ಇವಾಗ 6 o'clock ಆಗಿರಂಗಿದೆ. ಪೊಂಗಲ್ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪೊಂಗಲ್ಲು ನಮ್ಮ ಊರುಗಳ ಕಡೆ ಆದರೆ ಹೊಲ್ದ ಹತ್ರ ಇಲ್ಲಾಂದರೆ ದೇವಸ್ಥಾನದ ಹತ್ರ ಮಾಡ್ತಾರೆ ಪೊಂಗಲ್ನ. ಬಟ್ ಇಲ್ಲಿ ಸಿಟಿನಲ್ಲಿ ಯಾವುದೇ ಹೊಲ ಯಾವುದು ಇರಲ್ಲ. ಹಂಗಂತ ನಾವು ದೇವಸ್ಥಾನ ಹತ್ರನೂ ಮಾಡೋದಕ್ಕೆ ಅಲ್ಲಿ ಆಗಲ್ಲ. ಅದಕ್ಕೆ ನಮ್ಮ ಹತ್ರ ನಮ್ಮಲ್ಲಿ ಯಾವ ಸಾಧ್ಯ ಇರುತ್ತೋ ಆ ಪ್ಲೇಸ್ನ ನಾವು ರೆಡಿ ಮಾಡ್ಕೊಬೇಕು. ಸೊ ಉತ್ತರ ಮುಖವಾಗಿ ನಾವು ಪೊಂಗಲ್ನ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಟೆರೆಸ್ ಮೇಲೆ ಈ ಥರ ಸಗಣಿ ತಾರಿಸ್ಕೊಂಡು ಈ ಥರ ರಂಗೋಲಿ ಬಿಟ್ಕೋತಾ ಇದ್ದೀನಿ. ರಂಗೋಲಿ ಅಕ್ಕಿ ಹಸಿಟ್ಟಿಂದ ಹಾಕಿದ್ರೆ ತುಂಬ ಒಳ್ಳೆಯದು. ಬಟ್ ನನಗೆ ಫೋಟೋಗೆ ಮತ್ತು ವಿಡಿಯೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಮೂಲಿ ರಂಗೋಲಿ ಆಮೇಲೆ ರಂಗೋಲಿ ಕಲರ್ಸಿಂದ ನಾನು ಈ ಥರ ರಂಗೋಲಿ ಹಾಕೋತಾ ಇದ್ದೀನಿ. ಹೊಲದ ಹತ್ರ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಪೊಂಗಲ್ನ. ನೀವು ನಿಮ್ಮ ಕಡೆ ಯಾವ್ಯಾವ ಥರ ಹಬ್ಬ ಮಾಡ್ತೀರಾ ಅನ್ನೋದನ್ನ ನನಗೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮೂಲಕ. ನೋಡಿ, ನಾನು ಈ ಥರ ಸ್ವಲ್ಪ ನನಗೆ ಗೊತ್ತಿರೋ ರಂಗೋಲಿನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಕಾಲೇಜ್ ಡೇಸಲ್ಲಿದ್ದಾಗ ತುಂಬ ಚೆನ್ನಾಗೇ ರಂಗೋಲಿ ಹಾಕ್ತಾಯಿದ್ದೆ. ಬಟ್ ನಮ್ಮ ಮನೆ ಹತ್ರ ಅಷ್ಟು ಜಾಗ ಇಲ್ದಿರೋ ಕಾರಣದಿಂದ ನನಗೆ ರಂಗೋಲಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನನಗೆ ಹೆಂಗೆ ಬರುತ್ತೋ ಹಂಗೆ ಒಂದು ಸ್ವಲ್ಪ ಈ ಥರ ಹಾಕೋದಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಕಲರ್ಸು ಹಾಗೆ ರಂಗೋಲಿ ಉಪಯೋಗಿಸ್ಕೊಂಡು ಈ ಥರ ಚಿಕ್ಕದಾಗಿ ಹಾಗೆ ಚೊಕ್ಕವಾಗಿ ನಾನು ಒಂದು ಸ್ವಲ್ಪ ಚಿಕ್ಕ ರಂಗೋಲಿನ ಹಾಕ್ಕೊಂಡಿದ್ದೀನಿ. ನಿಮಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಅಂತ ತಪ್ಪದಿರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಒಂದು ಸ್ವಲ್ಪ ಈ ಹಬ್ಬನ ನಾವು ಮೇಯ್ನಾಗಿ ಸೂರ್ಯನಿಗೋಸ್ಕರ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪ ಈ ಥೀಮಲ್ಲಿ ನಾನು ಈ ಥರ ರಂಗೋಲಿ ಬಿಟ್ಕೋತಾ ಇದ್ದೀನಿ. ಹೇಗೆ ಅನ್ನಿಸ್ತು ಒಂದ್ಸರಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾವ ಥರ ಹಾಕ್ಕೊಂಡಿದ್ದೀನಿ, ನೀವು ಯಾವ ಥರ ಹಾಕ್ಕೊಂಡಿದ್ರ ಅಂತ ನನಗೆ ತಿಳಿಸಿ. ನೋಡಿ, ನಾನು ಈ ಥರ ಚಿಕ್ಕವಾಗಿ ರಂಗೋಲಿ ಹಾಕ್ಕೋತಾ ಇದ್ದೀನಿ ಫಾಸ್ಟಾಗಿ, ಯಾಕಂದರೆ ಟೈಮ್ ಆಗಿಬಿಡುತ್ತೆ. 9 o'clock ಒಳಗಡೆ ನಾವು ಪೊಂಗಲ್ ಮಾಡ್ಕೋಬೇಕು. ನೋಡಿ, ಬಾಗ್ಲ ಹತ್ರನೂ ಅಷ್ಟೇ ಈ ಥರ ಮಾವಿನ ತೋರಣ ಹಾಗೆ ಕಬ್ಬಿನ ಜಲ್ಲೆಯಿಂದ ನಾನು ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಚಿಕ್ಕದಾಗಿರೋ ರಂಗೋಲಿ ಹಾಕ್ಕೊಂಡಿದ್ದೀನಿ. ಹೇಗೆ ಹಾಕ್ಕೊಂಡಿದ್ದೀನಿ ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಪಟ ಅಂತ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ದೇವರಿಗೂ ಕಡ್ಡಿ ಅಂಟಿಸ್ಕೊಂಡು ದೀಪ ಬೆಳಕೊಂಡೆ. ಆ ಪ್ರಸಾದಕ್ಕೆ ನಾನು ಇಲ್ಲಿ ಅವರೆಕಾಯಿ ಮತ್ತು ಕಡಲೆ ಬೀಜನ ಸ್ವಲ್ಪ ಬೇಯಿಸ್ಕೊಂಡು ಅದನ್ನೇ ನಾನಿಲ್ಲಿ ನೈವೇದ್ಯಕ್ಕೆ ಮಡಗಿದ್ದೀನಿ. ನೀವು ಹೇಗೆ ಪೂಜೆ ಮಾಡ್ಕೊಂಡ್ರಿ ನಿಮ್ಮ ಮನೇಲಿ ಅಂತ ತಪ್ಪದಿರ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ಪೂಜೆ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಪೊಂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಈ ಥರ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಇಲ್ಲಿ ದೀಪ ಅಂಟಿಸ್ಕೊಂಡು ಅದೇ ದೀಪದಿಂದ ನಾನಿಲ್ಲಿ ಕರ್ಪೂರದಿಂದ ಒಲೆನ ಹಚ್ಕೋತಾ ಇದ್ದೀನಿ. ನಮ್ಮ ಊರುಗಳ ಕಡೆ ಆದರೆ ಇದನ್ನು ತುಂಬಾ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಟೌನ್ಸಲ್ಲಿ ಇದ್ದರೆ ಅಷ್ಟು ನೀಟಾಗಿ ಮಾಡೋದಕ್ಕಾಗಲ್ಲ. ಹಾಗಂತ ಮಾಡ್ದಿರನೂ ಇರೋದಕ್ಕಾಗಲ್ಲ ಅಲ್ವಾ. ನಮ್ಮ ಸಂಪ್ರದಾಯನ ನಮ್ಮ ಕಲ್ಚರ್ನ ನಾವೇ ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ನೋಡಿ, ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಈಗ ನಾವು ಪೊಂಗಲ್ ಮಾಡೋದಕ್ಕೆ ರೆಡಿ ಮಾಡಬೇಕು. ಆವಾಗಲೇ ಸೂರ್ಯ ಬಂದ್ಬಿಟ್ಟಿದ್ದಾನೆ. ನಾನು ಆಲ್ರೆಡಿ ಎಷ್ಟೇ ಫಾಸ್ಟಾಗಿ ಮಾಡಿದ್ರೂ ಕೂಡ 8:30 ಆಗೋಯಿತು ಪೊಂಗಲ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ. ನೋಡಿ, ಈ ಥರ ಕಬ್ಬಿನ ಜಲ್ಲೆಯಿಂದ ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಹೊಲದ ಕಡೆ ಇದನ್ನು ಒಂದೊಂದು ಡಜನ್ ಮಡಗ್ಬಿಟ್ಟು ಅದು ತುಂಬ ಹೂವು ಸುತ್ತಿ ಸೂಪರಾಗಿ ಮಾಡ್ತಾರೆ. ನಾನು ಇಲ್ಲಿ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಒಲೆ ಹಚ್ಕೊಂಡಿದ್ದಾದಮೇಲೆ ನಾವಿಲ್ಲಿ ದೀಪನ ದೇವ್ರ ಹತ್ರ ಇಟ್ಟು ಒಂದು ಸತಿ ಹೂವು ಹಣ್ಣು ಎಲ್ಲ ಮಡಗಿ ಅಲ್ಲಿ ಪೂಜೆ ಮಾಡ್ಕೋಬೇಕು. ನಾನು ಈ ಥರ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ಕೊಂಡಿದ್ದು ಆದಮೇಲೆ ನಾವು ಪೊಂಗಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಹೊಸ ಮಡಿಕೆ ತೊಗೊಬರ್ಬೇಕು. ಪೊಂಗಲ್ ಮಾಡ್ಕೊಂಡ್ಕಿಂತ ಮುಂಚೆನೇ ಒಂದು ದಿವಸ ಮುಂಚೆನೇ ತೊಗೊಂಡು ಬಂದು ಅದು ನೀರಲ್ಲಿ ಸುಮಾರು ಒಂದು 8 to 12 hours ಅದು ಚೆನ್ನಾಗಿ ನೆನಿಬೇಕು ನೀರಲ್ಲಿ.
ಇವಾಗ ಪೊಂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಕ್ಕಿನ ಆಮೇಲೆ ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು 3 ಅವರ್ಸ್ ಆದರೂ ನೆನೆ ಹಾಕ್ಕೋಬೇಕು. ಆ ನೆನೆ ಹಾಕ್ಕೊಂಡಿರೋ ನೀರನ್ನ ಚೆಲ್ಲದಿರ ಅದೇ ನೀರಲ್ಲಿ ನಾವು ಪೊಂಗಲ್ನ ಮಾಡ್ಕೋಬೇಕು. ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ, ಬಟ್ ನಮ್ಮೂರಲ್ಲಿ ಈ ಥರ ಮಾಡ್ತಾರೆ. ಅದೇ ನೀರನ್ನು ನಾವು ನೆನೆ ಹಾಕ್ಕೊಂಡಿರ್ತೀವಲ್ವ, ಹೆಸರುಬೇಳೆನ ಮತ್ತು ಅಕ್ಕಿನ, ಅದೇ ನೀರನ್ನು ನಾವು ಪೊಂಗಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಥರ ನೀರನ್ನು ನಾವು ಕುದಿಯೋಕ್ಕೆ ಇಟ್ಟರೆ ಅದೇ ಪೊಂಗಲ್ಲಾಗಿ ತುಂಬ ಉಕ್ಕು ಬರುತ್ತೆ, ಹಾಲು ಥರ ಉಕ್ಕು ಬರುತ್ತೆ. ಆವಾಗಲೇ ಅದು ಪೊಂಗಲ್ ಅಂತ ಹೆಸರು ಬಂದಿದೆ. ನೋಡಿ, ಇವಾಗ ಹೊಸ ಮಡಿಕೆಗೆ ನಾನು ಈ ಥರ ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಒಲೆನಲ್ಲಿಟ್ಟು. ಒಂದೊಂದು ಸರಿ ಪೊಂಗಲ್ಲು ಉಕ್ಕು ಬರೋದಿಲ್ಲ, ಆವಾಗ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಭಯ ಪಟ್ಕೋದಿರ ಇನ್ನೊಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೆ ದೇವರಿಗೆ ನೆನೆಸ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು, ಶ್ರೇಷ್ಠ. ಹೊಲ್ದ ಕಡೆ ಎಲ್ಲ ಇದನ್ನು ಹಸುಗಳ ಮಧ್ಯೆ ಮಾಡ್ತಾರೆ. ನೋಡಿ, ಪೊಂಗಲ್ ಉಕ್ಕು ಬರ್ತಾಯಿದೆ. ನೋಡಿ, ಈ ಥರ ಉಕ್ಕು ಬರಬೇಕು. ಅಟ್ಲೀಸ್ಟ್ ಇದನ್ನು 3 ಸರಿ ಆದರೂ ಉಕ್ಕು ಬರೆಸ್ಬೇಕು. ಈ ಥರ 3 ಸರಿ ಉಕ್ಕು ಬರೆಸಿದ್ದಾದಮೇಲೆ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಆಮೇಲೆ ಹೆಸರು ಬೇಳೆನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಅಕ್ಕಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ 2 ಒಟ್ಟಿಗೆ ನೆನೆಸೋಕ್ಕೆ ಹಾಕ್ಬೋದು, ಬಟ್ ನಾನಿಲ್ಲಿ ಸಪ್ರೇಟಾಗಿ ಹಾಕಿರೋದ್ರಿಂದ ಫಸ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದು ಆದಮೇಲೆ ನಾನು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾವಿರೋದು 3 ಜನ ಅಲ್ವಾ, ಜಾಸ್ತಿ ನಾವು ಸ್ವೀಟ್ ತಿನ್ನಲ್ಲ, ಅದಕ್ಕೇ. ಆದರೆ ಹಳ್ಳಿಗಳ ಕಡೆ ಆದರೆ 1 kgಗೆ ಅರ್ಧ kg ಹಾಕ್ಬಿಟ್ಟು ಮಾಡ್ತಾರೆ ದೊಡ್ಡ ಮಡಿಕೆನಲ್ಲಿ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಅದು ತುಂಬಾ ಕುದ್ದಿ ಮೇಲ್ಗಡೆ ಉಕ್ಕಿ ಬರ್ತಾನೇ ಇರುತ್ತೆ. ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯೋವರೆಗೂ ನಾವು ಇದನ್ನು ಚೆನ್ನಾಗಿ ತಿರುಗಿಸ್ಕೊತಾನೇ ಇರಬೇಕು. ಎಲ್ಲೂ ಹೋಗ್ದಿರ ಅಲ್ಲೇ ನಿಂತ್ಕೊಂಡು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಹೆಸರುಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ನಾನಿಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನೀವು ಬೇಕಾದರೆ ಹಂಗೆ ಡೈರೆಕ್ಟಾಗಿ ಕೂಡ ಬೆಲ್ಲ ಹಾಕ್ಕೋಬೋದು, ಬಟ್ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಇದನ್ನು ಪಾಕ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ, ಅಂದರೆ ಶೋಧಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕ್ವಿಕ್ಕಾಗೂ ಆಗಿಬಿಡುತ್ತಲ್ವ. ನಾವು ಮಾಮೂಲಿ ಬೆಲ್ಲನ ಕುಟ್ಟಿ ಹಾಕ್ಕೊಂಡ್ರೆ ಅದು ಕರಗೋವರೆಗೂ ಟೈಮ್ ಬೇಕು. ಅದೇ ಇದೇ ಥರ ನಾವು ಶೋಧಿಸ್ಕೊಂಡು ಇಟ್ಕೊಂಡ್ರೆ ಅದು ಆಲ್ರೆಡಿ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಅಲ್ವಾ, ತುಂಬ ನೀಟಾಗಿ ಬೇಗನೆ ಮಿಕ್ಸ್ ಆಗಿಬಿಡುತ್ತೆ. ನಮಗೆ ಪೊಂಗಲ್ಲು ಅಷ್ಟೇ ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮಗೆ ಅನುಕೂಲ ಇದ್ದರೆ ಈ ಥರನೇ ಮಾಡಿ. ಹಳ್ಳಿಗಳ ಕಡೆನೇ ಮಾಡೋದು ಅಂದ್ಬಿಟ್ಟು ನೀವು ನೆಗ್ಲಿಜೆನ್ಸಿ ಮಾಡಬೇಡಿ. ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅದೇ ಸ್ಥಳದಲ್ಲಿ ನೀವು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಒಂದು ಹಿಡಿಯಷ್ಟು ಕೊಬ್ಬರಿ ತುರಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಗ್ಗರಣೆ ಮಾಡಬೇಕಾದ್ರೇ ಇದನ್ನು ಹಾಕ್ಕೋಬೋದು. ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ, ಅದಕ್ಕೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಜೊತೆಗೆ ಈ ಏಲಕ್ಕಿ ಪುಡಿ ಹಾಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕ್ಕೋಬೋದು. ನೋಡಿ, ಆಗೋಯ್ತು ಪೊಂಗಲ್ಲು. ಇವಾಗ ಪೊಂಗಲ್ನ ಇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರ ಅರ್ಶಿಣದ ಬೇರನ್ನ ನಾವು ಸುತ್ತೀವಿ. ಆ ಸುತ್ತೋದು ತುಂಬ ಶಾಸ್ತ್ರ. ಇದಕ್ಕೆ ನಾವು ಅಣ್ಣೆ ಸೊಪ್ಪು ಆಗಲಿ, ಆಮೇಲೆ ಇನ್ನೊಂದು ಯೆಲ್ಲೋ ಕಲರ್ ಸೊಪ್ಪು ಥರ ಬರುತ್ತೆ ಹೂವು, ಅದನ್ನು ಎಲ್ಲ ಹಾಕಿ ಇದಕ್ಕೆ ಹಿಡಿತಾರೆ. ಬಟ್ ಇಲ್ಲಿ ನನಗೆ ಸಿಕ್ಕಲಿಲ್ಲ, ಇದೊಂದೇ ಸಿಕ್ಕಿದ್ದು. ಇದನ್ನು ಹಿಡ್ಕೊಂಡೆ ಅವ್ರು ಕೆಳಗಡೆ ಇಳಿಸ್ತಾರೆ. ನನಗೆ ತುಂಬ ಭಯ ಆಗುತ್ತೆ, ಅದಕ್ಕೆ ನಾನು ಬಟ್ಟೆ ಒತ್ತಿಟ್ಕೊಂಡೆ ಇಳಿಸ್ಕೊತಾ ಇದ್ದೀನಿ. ನೋಡಿ, ಪೊಂಗಲ್ ರೆಡಿ ಆಗೋಯ್ತು. ನಿಮಗೂ ಅಷ್ಟೇ ಹ್ಯಾಪಿ ಪೊಂಗಲ್. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಮಾಡ್ಕೊಂಡ್ರಿ, ನೀವು ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ನನಗೆ ತಪ್ಪದಿರ ಮಿಸ್ ಮಾಡ್ದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ ಅಲ್ವಾ, ನಮ್ಮೂರ ಕಡೆ ಈ ಥರ ಸಂಪ್ರದಾಯವಾಗಿ ಪೊಂಗಲ್ನ ಮಾಡ್ತಾರೆ. ನೋಡಿ, ಇವಾಗ ನಾನು ದೇವ್ರ ಮುಂದೆ ಎಡೆ ಹಾಕ್ಕೋತಾ ಇದ್ದೀನಿ. ಈ ಎಡೆಗೆ ಬಾಳೆಹಣ್ಣು ಹಾಗೆ ಈ ಪೊಂಗಲ್ಲು, ಆಮೇಲೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಯಿ, ಅವರೆಕಾಯಿ, ಆಮೇಲೆ ಕಬ್ಬನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡ್ಕೋತಾರೆ. ನೋಡಿ, ಈ ಥರ ನಾನು 5 ಇಡಿ ಹಾಕ್ಕೊತಾ ಇದ್ದೀನಿ ಪ್ರಸಾದಕ್ಕೆ.
ತುಂಬಾ ಚೆನ್ನಾಗಿ ಬಂದಿತ್ತು ಪೊಂಗಲ್ಲು. ನೀವು ಏನಾದರೂ ಪೊಂಗಲ್ ಮಾಡೋದಿದ್ರೆ ಇದೇ ವಿಧಾನದಿಂದ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ. ನೋಡಿ, ಈ ಥರ ನಾನು ಬೇಯಿಸಿಟ್ಕೊಂಡಿರೋ ಕಡಲೆಕಾಯಿ, ಅವರೆಕಾಯಿಯಿಂದ ನಾನು ಈ ಥರ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗೂ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಗೆ ಪೂಜಾ ವಿಧಾನ ಮಾಡಿದೆ ಅಂತ ನನಗೆ ತಪ್ಪದಿರ ತಿಳಿಸಿ. ನೋಡಿ, ನಾನಿವಾಗ ಸೂರ್ಯನಿಗೂ ಕೂಡ ಅರ್ಪಣೆ ಮಾಡ್ತಾಯಿದ್ದೀನಿ. ಈ ಮೇನ್ ಹಬ್ಬ ಬಂದುಬಿಟ್ಟು ಸೂರ್ಯನಿಗೆ ನಾವು ಪೂಜೆ ಮಾಡ್ತೀವಿ ನಮ್ಮೂರ ಕಡೆ. ಈ ಥರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಪೂಜೆ ಮಾಡ್ಕೊಂಡ್ರಿ, ನಿಮ್ಮನೆ ಸಂಪ್ರದಾಯ ಏನು ಅಂತ ನನಗೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನು ಈ ಥರ ಕರ್ಪೂರ ನೀರಾಜನ ಸಮರ್ಪಣೆ ಮಾಡಿ ಈ ಥರ ನಾನು ಪೂಜೆ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ನನ್ನ ಚಾನಲ್ನ ವಾಚ್ ಮಾಡಿ. ನಾನ್ ವೆಜ್ ವೀಡಿಯೋಸ್ ಆಗಿರ್ಬೋದು, ವೆಜ್ ವೀಡಿಯೋಸ್ ಆಗಿರ್ಬೋದು, ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ. ಒಂದ್ಸರಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಹತ್ರ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.